ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಶರೀರ ಶಿಕ್ಷಣದಲ್ಲಿ ಪರೀಕ್ಷೆಗಳು ಮತ್ತು ಮೌಲ್ಯಮಾಪನಗಳು ಅನ್ನುವಂತಹ ಅಧ್ಯಾಯದಲ್ಲಿ ನಾವು 3 ಅಧ್ಯಾಯಗಳ ಬಗ್ಗೆ ತಿಳ್ಕೊಂಡಿದ್ವಿ. ಒಂದು ಚಲನಾ ಸಾಮರ್ಥ್ಯದ ಅಧ್ಯಾಯಗಳು, ದೈಹಿಕ ಅರ್ಹತೆಗಳು ಹಾಗೆ ಶರೀರ ವಿನ್ಯಾಸ. ಇದು 4ನೇ ಅಧ್ಯಾಯ ಬಂದುಬಿಟ್ಟು ದೈಹಿಕ ಶಿಕ್ಷಣದಲ್ಲಿ ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ಯಾವ ರೀತಿ ಇರ್ತೈತೆ ಅನ್ನೋದು ಈ ಒಂದು ಟಾಪಿಕಲ್ಲಿದೆ. ಹಾಗಾಗಿ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಇಲ್ಲಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ 2007ರಿಂದ ಏನು ಮಾಡಿದೆ, 6ರಿಂದ 10ನೇ ತರಗತಿಯವರೆಗೆ ಪ್ರೊಫೆಸರ್ LR ವೈದ್ಯನಾಥನ್ ವರದಿ ಆಧಾರದ ಮೇಲೆ ಪಠ್ಯಕ್ರಮ ನೀಡುವುದಕ್ಕೆ ಅದಕ್ಕೆ ಪೂರಕವಾಗಿ ಏನು ಮಾಡಿದ್ದಾರೆ, ಪಠ್ಯ ಪುಸ್ತಕ ಮುದ್ರಣ 1986ರ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯು ಶಾಲಾ ಮೌಲ್ಯಮಾಪನವನ್ನು ಒಳಗೊಂಡಿರುವಂಥ ನಿಟ್ಟಿನಲ್ಲಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಎಂಬ 2 ಪದಗಳನ್ನು ಏನು ಮಾಡಿದೆ, ಗುರುತಿಸಿದೆ. ವಿಶೇಷ ಏನಂದರೆ ಇತ್ತೀಚಿನ ಒಂದು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು NCF 2005 ಮತ್ತು RTI 2009 ಸೆಕ್ಷನ್ 29H ಮತ್ತು ಸೆಕ್ಷನ್ 30 ಸಹ ಇದಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ಏನು ಮಾಡಿದ್ದೇವೆ, ನೀಡಿದ್ದೇವೆ. ಬೋಧನಾ ಕಲಿಕೆಯ ಪ್ರಕ್ರಿಯೆಯನ್ನು ಎಲ್ಲ ರೀತಿಯಿಂದಲೂ ಬಲವರ್ಧನೆಗೊಳಿಸಬೇಕೆಂದು ಅಭಿಪ್ರಾಯಪಡ್ತೈತೆ. ದೈಹಿಕ ಶಿಕ್ಷಣ, ಆರೋಗ್ಯ ಮತ್ತು ಯೋಗ ಶಿಕ್ಷಣವು 60:40 ಅನುಪಾತದಲ್ಲಿ ಪಠ್ಯಪುಸ್ತಕವು ರಚನೆ ಆಗಿರಬೇಕು. 60% ಏನಿರಬೇಕು, ಅದರಲ್ಲಿ ಪ್ರಾಕ್ಟಿಕಲ್ ಇರಬೇಕು, 40% ಏನಿರಬೇಕು, ಥಿಯರಿ ಇರಬೇಕು ಅಂಥೇಳಿ ಪ್ರೊಫೆಸರ್ LR ವೈದ್ಯನಾಥನ್ ಸಮಿತಿ ಏನು ಮಾಡ್ತೈತೆ, ಶಿಫಾರಸು ಮಾಡ್ತೈತೆ. ಅವರ ಶಿಫಾರಸಿನ ಅನ್ವಯದಂತೆ 1ರಿಂದ 10ನೇ ತರಗತಿವರೆಗೆ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಏನಾಗಿದೆ, ಕಡ್ಡಾಯವಾಗಿದೆ. ಆದರೆ ಇವಾಗ ಸದ್ಯ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಇಲ್ಲ, ಹೋದ ವರ್ಷ ಗಂಟ ನಾವು ನೋಡ್ಬೋದು. ಕಲಿಸಿದ ವಿಷಯವನ್ನು ಮೌಲ್ಯಮಾಪನ ಮಾಡುವಾಗ ನೂತನವಾಗಿ ಅನುಷ್ಠಾನವಾಗಿರುವಂತಹ CCG ಅಂದರೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ವಿಧಾನದಂತೆ ನಡೆಸಬೇಕಾಗಿದೆ. ದೈಹಿಕ ಶಿಕ್ಷಣ ಮೌಲ್ಯಮಾಪನವು 60+40 ಅಂದರೆ ಶೇಕಡ ಅನುಪಾತದಲ್ಲಿ ಪ್ರಾಯೋಗಿಕಕ್ಕೆ ಎಷ್ಟು ಕೊಡಬೇಕು, 60 ಕೊಡಬೇಕು, ತಾತ್ವಿಕಕ್ಕೆ 40 ಕೊಡಬೇಕು ಅಂತೇಳಿ ಇವರು ಹೇಳ್ತಾರೆ. CCE ಅಡಿಯಲ್ಲಿ ಒಂದು ಶೈಕ್ಷಣಿಕ ಅಡಿಯಲ್ಲಿ ಒಟ್ಟು 2 ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ಮಾಡಬೇಕು. ನಾವು 4 ರೂಪಣಾತ್ಮಕ ಪರೀಕ್ಷೆ, 2 ದೈಹಿಕ ಸಾಮರ್ಥ್ಯ ಪರೀಕ್ಷೆ ಮಾಡಬೇಕು, 4 ರೂಪಣಾತ್ಮಕ ಪರೀಕ್ಷೆ ಮಾಡಬೇಕು. ಎಲ್ಲಿ, ಒಂದು ಶೈಕ್ಷಣಿಕ ಒಂದು ವರ್ಷದಲ್ಲಿ ಒಟ್ಟು 2 ದೈಹಿಕ ಸಾಮರ್ಥ್ಯ ಪರೀಕ್ಷೆ, 4 ರೂಪಣಾತ್ಮಕ ಪರೀಕ್ಷೆ, 2 ಸಂಕಲನಾತ್ಮಕ ಪರೀಕ್ಷೆ SA1 SA2 ಅಂತ ಹೇಳಿ ಕರಿತೀವಿ. ರೂಪಣಾತ್ಮಕ ಮೌಲ್ಯಮಾಪನ ಅಂದರೆ ಅದಕ್ಕೇನಂತೀವಿ, FA1 FA2 FA3 FA4 ಮಾಡ್ತೀವಲ್ಲ ಅದಕ್ಕೆ. ಈ ಕೆಳಗಿನ ಮಾರ್ಗಸೂಚಿಯಂತೆ ನಮ್ಮ ಶಾಲೆಗಳು ಏನು ಮಾಡಿದೆ, ಅಳವಡಿಸಿಕೊಂಡಿದೆ. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ 6ರಿಂದ 10ನೇ ತರಗತಿವರೆಗೂ ಏನಾಗಿದೆ, ಇದು ಮೌಲ್ಯಮಾಪನ ಕಂಡುಬರ್ತದೆ. ಯಾವುದು, CCE. ಮೊದಲ ಸೆಮಿಸ್ಟರ್ ಮೊದಲ ಅವಧಿ ನೋಡಿದ್ರೆ ಹೆಂಗಿದೆ, ದೈಹಿಕ ಶೈಕ್ಷಣಿಕ ಸಾಮರ್ಥ್ಯ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಎಲ್ಲಿ ಮಾಡಬೇಕಿದು ಅಂತಂದರೆ ಜೂನ್ ತಿಂಗಳ ಕೊನೆಯವರೆಗೂ ಮಾಡಬೇಕು. ಜೂನ್ ತಿಂಗಳ ಕೊನೆಯವರೆಗೂ ಮಾಡಬೇಕು. ಅಲ್ಲಿ ಎಷ್ಟು ಅಂಶಗಳಿಗೆ, ಅಂಶ ಅಂದರೆ ಅಂಕ ಅಂತ ಅರ್ಥ, ಎಷ್ಟು ಅಂಶಗಳಿಗೆ ಅಂದರೆ 10 ಅಂಶಗಳಿಗೆ. FA1 ಪ್ರಾಯೋಗಿಕ ಮಾಡಬೇಕಿದು, ಇದು ಎಲ್ಲವೂ ಮಾಡಬೇಕು, ಪಂದ್ಯಾಟಗಳಲ್ಲಿ ಮಾಡ್ತಾರೆ. ಇದು ಜುಲೈ ತಿಂಗಳ ಕೊನೆಯಲ್ಲಿ ಮಾಡಬೇಕು, ಇದನ್ನು ಕೂಡ 10 ಅಂಕಗಳಿಗೆ. 2ನೇ ರೂಪಣಾತ್ಮಕ ಪ್ರಾಯೋಗಿಕ ಅಂದರೆ FA2, ಇದು ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಮಾಡಬೇಕು. 1ನೇ ಸಂಕಲನಾತ್ಮಕ ಅಥವಾ ತಾತ್ವಿಕ ಅಥವಾ ಲಿಖಿತ ಪರೀಕ್ಷೆ ಸೆಪ್ಟೆಂಬರ್ ಕೊನೆಯ ವಾರ 20 ಅಂಶಗಳಿಗೆ ಮಾಡಬೇಕು. ಸೆಪ್ಟೆಂಬರ್ ಕೊನೆಯ ವಾರ SA1 ಮಾಡಬೇಕು. ಅದು ಎಷ್ಟಿರುತ್ತೆ, 20 ಮಾರ್ಕ್ಸ್. ಟೋಟಲ್ ಎಷ್ಟಾಯಿತು, 50. ಈಗ 2ನೇ ಸೆಮಿಸ್ಟರ್ 3ನೇ ಒಂದು FA ಮಾಡಬೇಕು. ಇಲ್ಲಿ ಅದು ಡಿಸೆಂಬರ್ ಒಂದು ಕೊನೆಯ ವಾರದಲ್ಲಿ ಮಾಡಬೇಕು, 10 ಅಂಕಗಳಿಗೆ. ದೈಹಿಕ ಶಿಕ್ಷಣ ಸಾಮರ್ಥ್ಯ ಪರೀಕ್ಷೆ ಜನವರಿ ಕೊನೆಯಲ್ಲಿ ಮಾಡಬೇಕು, ಅದು ಏನು ಮಾಡಬೇಕು, 10 ಅಂಕಗಳಿಗೆ. ಅಲ್ಲಿ ಮೇಲೊಂದು ಮಾಡಿವಿ, ಕೆಳಗೊಂದು ಮಾಡಿವಿ. 4ನೇ ರೂಪಣಾತ್ಮಕ ಮೌಲ್ಯಮಾಪನ ಮಾಡಬೇಕು ಫೆಬ್ರವರಿ ಕೊನೆಯಲ್ಲಿ, ಅದು 10 ಅಂಶಗಳಿಗೆ. 2ನೇ ಸಂಕಲನಾತ್ಮಕ ಪರೀಕ್ಷೆ ಅದು SA2 20 ಅಂಶಗಳಿಗೆ ಮಾಡಬೇಕು. ಟೋಟಲ್ ಎಷ್ಟಾಯಿತು, 100 ಆಯಿತು. ಸೂಚನೆ ಕೊಟ್ಟಿದ್ದಾರೆ ನೋಡಿರಿ. ಅಂಶ ಅಂದರೆ ಏನಂದರೆ ಅಂಕ ಎಂಬ ಪದದ ಬದಲಾಗಿ ಅಂಶ ಅಂತ ಹೇಳಬೇಕು. ಅಂಶ ಅಂದರೆ ಒಂದೇ, ಅಂಕ ಅಂದರೆ ಒಂದೇ. ದೈಹಿಕ ಸಾಮರ್ಥ್ಯ ರೂಪಣಾತ್ಮಕ ಪರೀಕ್ಷೆಗಳು, ಪ್ರಾಯೋಗಿಕ ಪರೀಕ್ಷೆಗಳು, ಸಂಕಲನಾತ್ಮಕ ಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಅಂದರೆ ಲಿಖಿತ ಪರೀಕ್ಷೆ ಕೂಡ ಇಲ್ಲಿ ಇರಬೇಕು. ಈಗ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಹೆಂಗೆ ಮಾಡಬೇಕು ನೋಡ್ರಿ. ಒಂದೇದು
ದೈಹಿಕ ಸಾಮರ್ಥ್ಯ ಪರೀಕ್ಷೆ ವಿಧಾನ ಭಾರತ ಸರ್ಕಾರವು 1959ರಲ್ಲಿ ಏನು ಮಾಡ್ತೈತೆ, ಜಾರಿಗೆ ತರ್ತೈತೆ. ರಾಷ್ಟ್ರೀಯ ದೈಹಿಕ ದಾರ್ಢ್ಯತೆ ಆಂದೋಲನವನ್ನು ಲಕ್ಷ್ಮೀಬಾಯಿ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಗ್ವಾಲಿಯರ್ ಸಹಯೋಗದೊಂದಿಗೆ NPEPT ಅಂತೇಳಿ ಕರಿತೀವಿ, ಈ ರಾಷ್ಟ್ರೀಯ ಕಾರ್ಯಕ್ರಮವನ್ನು ರೂಪಿಸಿ ಹಾಗೂ ಯುವ ಪೀಳಿಗೆಗೆ ಬ್ಯಾಟರಿ ಪರೀಕ್ಷೆ ರೂಪದಲ್ಲಿ ವಿದ್ಯಾರ್ಥಿಗಳ ದೈಹಿಕ ಸಾಮರ್ಥ್ಯವನ್ನು 1, 2, 3 ನಕ್ಷತ್ರಗಳ ಆಧಾರದ ಮೇಲೆ ಏನು ಮಾಡ್ತಾರೆ, ಈ ಒಂದು ಪರೀಕ್ಷೆಯನ್ನು ಮಾಡ್ತಾರೆ. ಯಾವ್ದು ಮಾಡ್ತಾರೆ? ಇದು ರಾಷ್ಟ್ರೀಯ ದೈಹಿಕ ದಾರ್ಢ್ಯತೆ ಆಂದೋಲನವನ್ನು ಅಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಾಲೇಜಿನಲ್ಲಿ ಗ್ವಾಲಿಯರ್ದಾಗ ಅವರೊಂದು ಸಹಯೋಗದೊಂದಿಗೆ ಈ ಒಂದು ಪರೀಕ್ಷೆಯನ್ನು ಮಾಡ್ತಾರೆ. ಯಾರ್ಯಾರು ಮಾಡ್ತಾರೆ ಅಂದರೆ ಮಕ್ಕಳು ಮತ್ತು ಯುವ ಪೀಳಿಗೆಗೆ ಮಾಡ್ತಾರೆ. ಯಾವುದರ ರೂಪದಲ್ಲಿ ಮಾಡ್ತಾರೆ ಅಂದರೆ ಬ್ಯಾಟ್ರಿ ಪರೀಕ್ಷೆ ರೂಪದಲ್ಲಿ ಮಾಡ್ತಾರೆ. ಇಲ್ಲಿ ಏನು ಅಳಿತದೆ ಅಂದರೆ ವಿದ್ಯಾರ್ಥಿಗಳ ದೈಹಿಕ ಸಾಮರ್ಥ್ಯ ಮಟ್ಟವನ್ನು ಅಳಿತೈತೆ. ಅಲ್ಲಿ ಏನು ಅಳದ ಮೇಲೆ ಏನು ಕೊಡ್ತಾರೆ ಅಂದರೆ ನಕ್ಷತ್ರಗಳು ಕೊಡ್ತಾರೆ. 1, 2, 3 ಅವ್ರದ್ದು ಸ್ಥಾನದ ಆಧಾರದ ಮೇಲೆ ಈ ನಕ್ಷತ್ರಗಳನ್ನು ನೀಡ್ತಾರೆ. ಶಿಕ್ಷಣ ಕಾಯ್ದೆ 2010ರ ಮುಖ್ಯ ಉದ್ದೇಶ ಏನಂದರೆ 14 ವರ್ಷ ವಯೋಮಿತಿಯೊಳಗಿರುವಂತಹ ಪ್ರತಿಯೊಂದು ಮಗುವು ಆರೋಗ್ಯ ಸದೃಢವಾಗಿರಲು ನಾನಾ ಕಾರ್ಯಕ್ರಮಗಳನ್ನು ಏನು ಮಾಡಬೇಕಲ್ಲಿ ಅನುಷ್ಠಾನಗೊಳಿಸಲು ಶಾಲಾ ಹಂತದಲ್ಲಿ ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ರೂಪಿಸಲಾಗಿದೆ. ದೈಹಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಪರೋಕ್ಷವಾಗಿ ಸಂಬಂಧಿಸಿದ ಚಲನೆಗಳನ್ನು ಆರೋಗ್ಯಕ್ಕಾಗಿ ಪ್ರಮುಖ 6 ಪರೀಕ್ಷೆಗಳಿಗಾಗಿ ಮಾಡಲಾಗಿದೆ, ವಿಂಗಡಣೆ ಮಾಡಲಾಗಿದೆ. ದೈಹಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಪರೋಕ್ಷವಾಗಿ ಸಂಬಂಧಿಸಿದ ಚಲನೆಗಳನ್ನು ಆರೋಗ್ಯಕ್ಕಾಗಿ ಪ್ರಮುಖ 6 ಪರೀಕ್ಷೆಗಳಾಗಿ ಏನು ಮಾಡಲಾಗಿದೆ, ವಿಂಗಡಣೆ ಮಾಡಲಾಗಿದೆ. ಆ 6 ಪರೀಕ್ಷೆಗಳು ಯಾವಂದರೆ, ಒಂದು ವೇಗ, ಚಪಲತೆ, ವೇಗಕ್ಕೆ ಸ್ಪೀಡ್ ಅಂತ ಕರಿತೀವಿ, ಚಪಲತೆಗೆ ಎಜಿಲಿಟಿ, ಬಲ ಸ್ಟ್ರೆಂತ್, ಮೈಮಣಿತ ಫ್ಲೆಕ್ಸಿಬಿಲಿಟಿ, ಸಹಿಷ್ಣುತೆ ಎಂಡರೆನ್ಸು, ಸಮತಲ. ಈ 6 ಪರೀಕ್ಷೆಗಳಲ್ಲಿ ಮಾಡಬೇಕಾಗ್ತದೆ. ಈ 6 ಅಂಶಗಳಲ್ಲಿ ಮೊದಲು ಹಂತದಲ್ಲಿ ಮುಖ್ಯವಾಗಿರೋ 3 ಪರೀಕ್ಷೆಗಳನ್ನು ಶಾಲಾ ಮಕ್ಕಳಿಗೆ ಪ್ರಾಯೋಗಿಕವಾಗಿ ಮಾಡ್ತೀವಿ. ಅವುಗಳೆಂದರೆ ಯಾವುವು? ಫಸ್ಟಿನ 3 ಅಂತಲ್ಲ, ಇಲ್ಲಿ ನೋಡಿರಿ, ವೇಗ, ಬಲ, ಕಷ್ಟ ಸಹಿಷ್ಣುತೆ. ಇದು ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕವಾಗಿ ಮಾಡ್ತಾರೆ. ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ವರ್ಷದ 2ನೇ ಬಾರಿ ನಡೆಸಬೇಕು. ಅದು ಯಾವಾಗ ನಡೆಸಬೇಕು ಅಂದರೆ ಜೂನ್ ಅಥವಾ ಜನವರಿಯಲ್ಲಿ ನಡೆಸಬೇಕು. ಅಂದರೆ ಫಸ್ಟ್ ಬಾರಿ ಏನು ಮಾಡಬೇಕು, ಜೂನ್ ನಡೆಸಬೇಕು. ನೆಕ್ಸ್ಟ್ ಸರಿ ಎದುರು ಮಾಡಬೇಕು, ಜನವರಿ. 2 ಪರೀಕ್ಷೆಗಳನ್ನು ಮಾಡಬೇಕು. ತಿಂಗಳಲ್ಲಿ ಒಟ್ಟು ಅಂಶಗಳೆಷ್ಟದು? 10 + 10 20. ದೈಹಿಕ ಸಾಮರ್ಥ್ಯ ಪರೀಕ್ಷೆ ನಡೆಸುವಂಥ ವಿಧಾನ ನೋಡಿರಿ ಹೆಂಗೆ ನಡೆಸಬೇಕಂತೇಳಿ. ಒಂದು ವೇಗಕ್ಕೆ 3 ಅಂಶಗಳು ಕೊಡಬೇಕು. ವೇಗಕ್ಕೆ 3 ಅಂಕಗಳು, ಬಲಕ್ಕೆ 3 ಅಂಕಗಳು, ಕಷ್ಟ ಸಹಿಷ್ಣುತೆಗೆ 3 ಅಂಕಗಳು, ಭಾಗವಹಿಸೋದಿಗೆ 1. ಏನಾರ ಭಾಗವಹಿಸಿದ್ರೆ 1 ಅಂಕ ಕೊಡ್ತಾರೆ. ಏಕೆಂದರೆ ಭಾಗವಹಿಸೋದು ಒಂದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರ್ತೈತಿ. ಹಾಗೆ ಭಾಗವಹಿಸಿದ್ನಂದರೆ 1 ಅಂಕ. ವೇಗಕ್ಕೆ 3 ಅಂಕ, ಬಲಕ್ಕೆ 3 ಅಂಕ, ಕಷ್ಟ ಸಹಿಷ್ಣುತೆ, ಒಟ್ಟು ಟೋಟಲಾಗಿ 3 ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳನ್ನು ಜೂನ್ ತಿಂಗಳಲ್ಲಿ ಕಳಿತೀವಿ. ಅದು ಎಷ್ಟು ಮಾರ್ಕ್ಸ್ ಅಂದರೆ 10 ಅಂಕಗಳಿಗೆ. ವೇಗ, ಬಲ, ಕಷ್ಟ ಸಹಿಷ್ಣುತೆ 3ರಲ್ಲಿ ಭಾಗವಹಿಸಿ ಮುಕ್ತಾಯಗೊಳಿಸಿದವರಿಗೆ ಏನು ಮಾಡ್ತೀವಿ ನಾವು? ಭಾಗವಹಿಸುವಿಕೆಗಾಗಿ 1 ಅಂಶ ನೀಡ್ತೀವಿ. ವೇಗಕ್ಕೆ ತೆಗೆದುಕೊಳ್ಳುವ ಪರೀಕ್ಷೆಗಳು 3 ಅಂಶಗಳು. ಏನನ್ನು ತೆಗೆದುಕೊಳ್ತೀವಿ ಅಲ್ಲೆಂದರೆ 30 ಮೀಟರ್ ಓಟ, 50 ಮೀಟರ್ ಓಟ, 100 ಮೀಟರ್ ಓಟ ಯಾವುದಾದ್ರೂ ಒಂದು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ತಾರೆ. ಬಲ ಪರೀಕ್ಷೆಗೆ ಈ ಕೆಳಗಿನ ಯಾವುದಾದರೂ 3 ಅಂಶಗಳಿವೆ. ಒಂದು ಸ್ಟ್ಯಾಂಡಿಂಗ್ ಬ್ರಾಡ್ ಜಂಪ್, ಉದ್ದ ಜಿಗಿತ, ಥ್ರೋಬಾಲ್ ಎಸೆತ, ಬಾಲಕಿಯರಿಗೆ ಮಾತ್ರ ಇದು ಥ್ರೋಬಾಲ್ ಎಸೆತ. ಮೆಡಿಸನ್ ಬಾಲ್, ಬಾಲಕರಿಗೆ ಮಾತ್ರ ಗುಂಡು ಎಸೆತ. ಕಷ್ಟ ಸಹಿಷ್ಣುತೆ ಪರೀಕ್ಷೆ ಯಾವುದಾದರೂ 3 ಅಂಶಗಳಿಗೆ ಇರ್ತದೆ. ಇದು ಒಂದು ನಡಿಗೆ ಎಷ್ಟು ನಿಮಿಷದ ಇರ್ತದೆ? 20 ನಿಮಿಷದ. 6 × 10 ಮೀಟರ್ ಶಟಲ್ ರನ್ನು, ಸಿಟಪ್ಸ್, ಸ್ಕಿಪ್ಪಿಂಗು, 600 ಮತ್ತು 800 ಮೀಟರ್ ಓಟ. ಇಷ್ಟೆಲ್ಲ ಏನಿದ್ದಾವೆ ಕಷ್ಟ ಸಹಿಷ್ಣುತೆಗೆ ನಾವು ಬಳಸ್ಕೊಳ್ಳುವಂಥ ಚಟುವಟಿಕೆಗಳು. ಈಗ ಭಾಗವಹಿಸೋಕ್ಕೆ 1 ಅಂಕ. ಮೇಲಿನ 3ರಲ್ಲಿ ಭಾಗವಹಿಸಿ ಮುಕ್ತಾಯಗೊಳಿಸಿದರೆ ಅವನಿಗೆ ಏನು ಮಾಡ್ತಾರೆ? 1 ಅಂಕ ನೀಡ್ತಾರೆ. ಈಗ ರೂಪಣಾತ್ಮಕ ಮೌಲ್ಯಮಾಪನ. ಇಲ್ಲಿ ನೋಡಿರಿ 10 + 10 + 10 ರೂಪಣಾತ್ಮಕ ಮೌಲ್ಯಮಾಪನ ಎಷ್ಟು? 4. ಇದು ಪ್ರಾಯೋಗಿಕ ಕೌಶಲ್ಯಗಳಿಗೆ ಮೌಲ್ಯಮಾಪನ ಮಾಡುವುದಾಗಿದೆ. ಒಂದು ಶೈಕ್ಷಣಿಕ ವರ್ಷದಲ್ಲಿ 4 ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಮಾಡಬೇಕು. ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಎಷ್ಟಿರುತ್ತೆ? 10 ಅಂಕಗಳು ಇರ್ತವೆ. ಅದು 10 ಅಂಶಗಳು ಇರ್ತವೆ. 2 ಕೌಶಲ್ಯಗಳಿಗೆ ಅಂದರೆ 5 + 5 = 10 ಅಂಶಗಳು. ಒಂದು ಕೌಶಲ್ಯಕ್ಕೆ ಗರಿಷ್ಠ 5 ಅಂಶಗಳು. 5 ಅಂಶಗಳು 5 ಹಂತಗಳನ್ನು ಗಮನಿಸಿ ನೀಡಬೇಕಾಗ್ತದೆ. ಎಷ್ಟಿರ್ತವೆ ಇಲ್ಲಿ ನೋಡಿರಿ. ಹಂತ ಪ್ರಾರಂಭಿಕ ಸ್ಥಿತಿಗೆ 1 ಅಂಶ ಕೊಡಬೇಕು. ಎರಡನೇಗೆ ಹೆಂಗೆ ನಿಲ್ತಾನೋ ಅದಕ್ಕೊಂದು ಅಂಶ ಕೊಡಬೇಕು. ನಿರ್ವಹಣೆಗೆ 1 ಅಂಶ, ಸಂಪರ್ಕ ಮಾಡೋದಕ್ಕೆ 1 ಅಂಶ, ಅಂತ್ಯಾನುಗತಕ್ಕೆ 1 ಅಂಶ. ಟೋಟಲ್ 5. ಇದು ಇವಾಗ ಮಾಡಬೇಕಂದ್ರೆ ಇವು ಜುಲೈ, ಸೆಪ್ಟೆಂಬರ್, ಡಿಸೆಂಬರ್, ಫೆಬ್ರವರಿ.
ಇವಾಗಿನ ಜುಲೈಯಲ್ಲಿ ನೋಡಬೇಕು ನಾವು FA1 ಮಾಡಬೇಕು. FA2 ಸೆಪ್ಟೆಂಬರಲ್ಲಿ, FA3 ಡಿಸೆಂಬರ್, FA4 ಫೆಬ್ರವರಿ. ಈಗ ಸಂಕಲನಾತ್ಮಕ ಮೌಲ್ಯಮಾಪನ ನೋಡಿರಿ 20 ಅಂಶಗಳಿಗೆ 2 ಮಾಡ್ತಾರೆ ಇವನು, ಅಂದರೆ SA1 SA2 ಅಂತೇಳಿ. 6ರಿಂದ 9ನೇ ತರಗತಿಯವರೆಗೆ 40 ಅಂಶಗಳಿಗೆ ಪ್ರಶ್ನೆ ಪತ್ರಿಕೆ ರಚಿಸಿಕೊಂಡು ನಾವು ಪರೀಕ್ಷೆ ಮಾಡ್ತೀವಿ. ನಂತರ ಅದನ್ನು 50%, ಅಂದರೆ 20 ಅಂಶಗಳಿಗೆ ಇಳಿಸಿಕೊಂಡು ಪರಿವರ್ತಿಸಿ ಶ್ರೇಣಿ ನೀಡ್ತೀವಿ. ಒಂದು ಶೈಕ್ಷಣಿಕ ವರ್ಷದಲ್ಲಿ 2 ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಸೆಪ್ಟೆಂಬರ್ ಮತ್ತು ಮಾರ್ಚ್ ಕೊನೆಯ ವಾರದಲ್ಲಿ ಮಾಡ್ತೀವಿ. ಒಂದು ಶೈಕ್ಷಣಿಕ ವರ್ಷದಲ್ಲಿ 2 ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಸೆಪ್ಟೆಂಬರ್ ಮತ್ತು ಮಾರ್ಚ್ ಕೊನೆಯಲ್ಲಿ ನಾವು ಮಾಡ್ತೀವಿ. ಸೆಪ್ಟೆಂಬರಲ್ಲಿ ಮಾಡ್ತೀವಿ ಮತ್ತು ಮಾರ್ಚ್ ಕೊನೆಯಲ್ಲಿ ಮಾಡ್ತೀವಿ. ಶಿಕ್ಷಕರು ಸಂಕಲನಾತ್ಮಕ ಪರೀಕ್ಷೆಯನ್ನು ಹಮ್ಮಿಕೊಳ್ಳುವಾಗ ಈ ಕೆಳಗಿನ 8 ಹಂತಗಳನ್ನು ಗಮನಿಸಬೇಕು. ಏನೇನು ಗಮನಿಸಬೇಕು ಅಂದರೆ, ಒಂದು ಉದ್ದಿಷ್ಟ ಆಧಾರಿತ ಪ್ರಶ್ನೆ ಪತ್ರಿಕೆ ರಚನಾ ಹಂತಗಳು ನೋಡ್ರಿ. ಉದ್ದಿಷ್ಟ ಆಧಾರಿತ ಶೇಕಡಾವಾರು ಅಂಶಗಳ ಒಂದು ಹಂಚಿಕೆ ಆಗಬೇಕು ಇಲ್ಲಿ ಪ್ರಶ್ನೆ ಪತ್ರಿಕೆ ರಚನೆ ಮಾಡುವಾಗ. ಪಠ್ಯಾಂಶ ಅಂದರೆ ಅಧ್ಯಾಯ ಶೇಕಡಾವಾರು ಅಂಶಗಳ ಹಂಚಿಕೆ ಆಗಬೇಕು. ಪ್ರಶ್ನೆಗಳ ಸ್ವರೂಪ ಆಧರಿಸಿ ಶೇಕಡಾವಾರು ಅಂಶಗಳ ಹೆಚ್ಚಾಗಬೇಕು. ಕಠಿಣತೆಯ ಮಟ್ಟ ಆಧರಿಸಿ ಶೇಕಡಾವಾರು ಅಂಶಗಳ ಹೆಚ್ಚಿಗೆ ಆಗಬೇಕು. ನೀಲನಕ್ಷೆ ಸಿದ್ಧತೆ ಇರಬೇಕು. ನೀಲನಕ್ಷೆಯ ಪ್ರಶ್ನೆ ಪತ್ರಿಕೆ ರಚನೆ ಇರಬೇಕು. ಉತ್ತರ ಸೂಚಿ ಅಂಶಗಳಿಗೆ ವಿತರಣೆ ಆಗಿರಬೇಕು. ಉತ್ತರ ಸೂಚಿ ಮತ್ತು ಅಂಶಗಳ ವಿತರಣೆ. ಹೆಚ್ಚುವರಿ ವಿಶ್ಲೇಷಣೆ ಅಂಶಗಳ ಒಂದು ಹಂಚಿಕೆ. ಇದು ನೋಡಿರಿ, ಉದ್ದೇಶ ಆಧಾರಿತ ಶೇಕಡಾವಾರು ಅಂಶಗಳು ನೋಡಿರಿ. ಇಲ್ಲಿ ಒಂದು ಜ್ಞಾನ, ತಿಳುವಳಿಕೆ, ಕೌಶಲ 3 ಬರ್ತವೆ. ಅನ್ವಯ ಒಂದಿಲ್ಲ. ಇಲ್ಲಿ ಇದಕ್ಕೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂತ ಹೇಳಿದರೆ, ಜ್ಞಾನಕ್ಕೆ 35 ಎಷ್ಟು ಅಂಕಗಳು ಇರ್ತವೆ? 14 ಅಂಕಗಳು. ಪ್ರಶ್ನೆಗಳು ಎಷ್ಟಿರ್ತವೆ? 10. ತಿಳುವಳಿಕೆಗೆ 55% ಕೊಡಬೇಕು. ಅಂಕಗಳು 22. ಪ್ರಶ್ನೆಗಳು ಎಷ್ಟಿರ್ತವೆ? 14 ಇರ್ತವೆ. ಕೌಶಲ್ಯಕ್ಕೆ 10%, ಅಂಶ 4 ಇರ್ತೈತೆ. ಇದಕ್ಕೆ ಪ್ರಶ್ನೆ ಪತ್ರಿಕೆ 1 ಇರ್ತೈತೆ, ಪ್ರಶ್ನೆ 1 ಇರ್ತೈತೆ. ಒಟ್ಟು ಎಷ್ಟೈತೆ ನೋಡಿರಿ, ಒಟ್ಟು ಮತ್ತು ಶೇಕಡ, ಅಂಶ, ಪ್ರಶ್ನೆಗಳು ಎಷ್ಟದು ಟೋಟಲ್ ಬಂದುಬಿಟ್ಟು 25 ಆದವು. ಅಂಶಗಳ ಅಂಕಗಳು ಎಷ್ಟದು? 40 ಆದವು. ಎಷ್ಟು ಪರ್ಸೆಂಟ್? 100% ಆಯಿತು. 1956 ಬೆಂಜಮಿನ್ ಬ್ಲೂಮ್ರವರು ಉದ್ದಿಷ್ಟಾಧಾರಿತ ಶೇಕಡಾವಾರು ಅಂಶಗಳ ಹಂಚಿಕೆಯನ್ನು ಕಂಡುಹಿಡಿದಿದ್ದಾರೆ. ಈಗ ಪ್ರಶ್ನೆಗಳ ಸ್ವರೂಪ ಆಧರಿಸಿ ಶೇಕಡಾವಾರು ಒಂದು ಅಂಶಗಳ ಹಂಚಿಕೆ ನೋಡ್ರಿ. ಪ್ರಶ್ನೆಗಳ ಸ್ವರೂಪ ವಸ್ತುನಿಷ್ಠ ಏನಾದರೂ ಪ್ರಶ್ನೆಗಳಿದ್ದಾವೆ ಅಂದರೆ ಅದಕ್ಕೆ 30%, ಅಂಶಕ್ಕೆ 12, ಪ್ರಶ್ನೆಗೆ 12. ಕಿರು ಉತ್ತರ 1 ಅಂಶದ್ದು ಅಂದರೆ 10%, 4 ಅಂದರೆ 4 ಅಂಕಗಳು. ಪ್ರಶ್ನೆ 4. ಕಿರು ಉತ್ತರ 2 ಅಂಶದ್ದು 20%, 8 ಅಂಶ, 4 ಪ್ರಶ್ನೆ. ದೀರ್ಘ ಉತ್ತರಕ್ಕೆ 30%, ಅಂಶಗಳು 12, ಪ್ರಶ್ನೆ 4. ಅಂಕಣ ಗುರುತು 10%, 4 ಅಂಶ ಮತ್ತು ಪ್ರಶ್ನೆಗಳು 1. ಟೋಟಲ್ ಬಂದುಬಿಟ್ಟು ಪರ್ಸೆಂಟೇಜ್ ಎಷ್ಟಾಯಿತು? ಇದಕ್ಕೆ 100% ಆಯಿತು. ಅಂಕಗಳು ಎಷ್ಟದು? 40. ಪ್ರಶ್ನೆ 25. ಕಠಿಣತೆಯ ಮಟ್ಟ ಆಧರಿಸಿ ಶೇಕಡಾವಾರು ಅಂಶಗಳ ಒಂದು ಹಂಚಿಕೆ ನೋಡಿರಿ. ಕಠಿಣತೆಯ ಮಟ್ಟ ಸುಲಭ ಪ್ರಶ್ನೆಗಳಿದ್ದಾವೆ ಅಂದರೆ ಅದಕ್ಕೆ 8% ಕೊಡಬೇಕು. ಸುಲಭ ಪ್ರಶ್ನೆಗಳಿಗೆ ಅಂದರೆ 37.5% ಕೊಡಬೇಕು. ಅಂಶಗಳು ಅಂದರೆ ಅಂಕಗಳು 15 ಕೊಡಬೇಕು. ಪ್ರಶ್ನೆಗಳು ಎಷ್ಟಿರಬೇಕು? 10 ಇರಬೇಕು. ಸಾಧಾರಣ ಇತ್ತಂದರೆ ಅದು 47.5% ಕೊಡಬೇಕು. ಅಂಶಗಳು 19, ಪ್ರಶ್ನೆಗಳು 13 ಇರಬೇಕು. ಪ್ರಶ್ನೆ 13 ಅಥವಾ ಹಂಚಿಕೆ ಯಾವ ರೀತಿ ಇದ್ದರೆ ಹಂಚಿಕೆ ಮಾಡ್ಕೋಬೇಕು. ಈಗ ಕಠಿಣ 15% ಇರಬೇಕು. 6 ಅಂಶಗಳು, 2 ಪ್ರಶ್ನೆಗಳು. ಒಟ್ಟು ಟೋಟಲ್ ಬಂದ್ಬಿಟ್ಟು 100 ಆಯ್ತಿದ್ದು ಶೇಕಡಾವಾರು. ಅಂಶಗಳು ಟೋಟಲ್ ಬಂದ್ಬಿಟ್ಟು 40, ಹಂಚಿಕೆ 25 ಪ್ರಶ್ನೆಗಳು ಇರ್ತವೆ ಇಲ್ಲಿ. ಈಗ ಮೌಲ್ಯಮಾಪನ ಯಾವ ರೀತಿ ಕೊಡಬೇಕು ಅಂತೇಳಿ ನೋಡಿರಿ. ನಾವು ಮಾರ್ಕ್ಸ್ ಕಾರ್ಡ್ ಬರಿತೀವಲ್ಲ ಅದರಲ್ಲಿ ನಾವು ಹೆಂಗೆ ಪರ್ಸೆಂಟೇಜ್ ಹೆಂಗೆ ಹಾಕಬೇಕು ಅಂತ. ಮೌಲ್ಯಮಾಪನ ಅಂದರೆ ಶ್ರೇಣಿ ಯಾವ ರೀತಿ ನೀಡಬೇಕು ಅಂತೇಳಿ. ಏನಾದರೂ ಒಂದು ಹುಡುಗ 90ರಿಂದ ಎಷ್ಟು ಪಡ್ಕೊಂಡಿದ್ದಾನೆ? 100 ಪಡ್ಕೊಂಡಿದ್ದಾನೆ ಅಂದರೆ ನಿಮಗೆ A+ ಕೊಡಬೇಕು. ಇದು ಕೊಡಬೇಕು, A+ ಕೊಡಬೇಕು. ಏನಾದರೂ ಒಬ್ಬ ಹುಡುಗ 70ರಿಂದ 89 ಪಡ್ಕೊಂಡಿದ್ರೆ 89ರಿಂದ 70 ಎಲ್ಲ ಪಡ್ಕೊಂಡ್ರವನಿಗೆ A ಕೊಡಬೇಕು. ಆಮೇಲೆ ಒಬ್ಬ ಹುಡುಗ ಏನಾದರೂ 69ರಿಂದ 50 ಪಡ್ಕೊಂಡಿದ್ದಾನೆ ಅಂದರೆ ಅವನಿಗೇನು ಕೊಡಬೇಕು? ನಾವು B+ ಕೊಡಬೇಕು. ಅಷ್ಟಿಲ್ಲಿ ಇದರಲ್ಲಿ ಲೆಕ್ಕ ಇಟ್ಕೊಳ್ತಿದ್ದೀನಿ. 60 ಎಷ್ಟೈತೆ? 69ರಿಂದ 70, 69ರಿಂದ 70 ಕೊಡಬೇಕು. ಈಗ ಏನಾದರೂ ಒಬ್ಬ ಹುಡುಗ 50ರಿಂದ 69 ಅಂಕಗಳು ಪಡೆದ್ರೆ ಅವನಿಗೆ ಎಷ್ಟು ಕೊಡಬೇಕು? B+ ಆಯಿತು. 30ರಿಂದ 49 ಪಡೆದ್ರೆ B,
30ಕ್ಕಿಂತ ಕಡಿಮೆ ಪಡೆದರೆ ಸಿ. ಒಟ್ಟು ಎಷ್ಟು ಶ್ರೇಣಿಗಳನ್ನು ನೀಡ್ತೀವಿ ಅಂದರೆ ನಾವು 5 ಶ್ರೇಣಿಗಳಲ್ಲಿ ನೀಡ್ತೀವಿ. ಎ ಪ್ಲಸ್ ಎ, ಬಿ ಪ್ಲಸ್ ಬಿ, ಸಿ. ಟೋಟಲ್ ಎಷ್ಟದು 5 ಶ್ರೇಣಿಗಳು ಆದವು. ಈಗ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಿದೆ ನೋಡಿರಿ. 6ರಿಂದ 10ನೇ ತರಗತಿವರೆಗೆ 2007ರಿಂದ ಇವರ ಆಧಾರಿತ ಪಠ್ಯಕ್ರಮ ರಚನೆಯಾಗಿದೆ ಪ್ರೊಫೆಸರ್ ಎಲ್.ಆರ್. ವೈದ್ಯನಾಥನ್. 1986 ರಾಷ್ಟ್ರೀಯ ಶಿಕ್ಷಣ ನೀತಿ ಶಾಲಾ ಮೌಲ್ಯಮಾಪನವನ್ನು ಬಲಗೊಳಿಸುವ ನಿಟ್ಟಿನಲ್ಲಿ ಗುರುತಿಸಲಾಗಿರುವ 2 ಪದಗಳಾದಂದರೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ. ದೈಹಿಕ ಶಿಕ್ಷಣ ಪಠ್ಯಪುಸ್ತಕವು ಪ್ರಾಯೋಗಿಕ ತಾತ್ವಿಕ ಒಂದು ಆಧಾರದ ಮೇಲೆ ಏನಾಗಿದೆ ರಚನೆಗೊಂಡಿರುವಂತಹ ಅನುಪಾತದ ಪ್ರಮಾಣ ಎಷ್ಟು ಅಂದರೆ 60:40. CCEನಲ್ಲಿ ಒಂದು ಶೈಕ್ಷಣಿಕ ವರ್ಷದಲ್ಲಿ ದೈಹಿಕ ಶಿಕ್ಷಣ ನಡೆಸುವ ಒಟ್ಟು ಪರೀಕ್ಷೆಗಳು ಎಷ್ಟು ಅಂದರೆ 2 ಪರೀಕ್ಷೆಗಳು ನಡೆಸ್ತೈತೆ. ದೈಹಿಕ ಶಿಕ್ಷಣ ಪರೀಕ್ಷೆಗಳು ನಡೆಯುವ ಒಟ್ಟು ಪರೀಕ್ಷೆಗಳು ನೋಡ್ರಿ 2 ಏನದು ಇವು ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳು, 4 ಏನದು FA1, FA2, FA3, FA4 ಅದು ಇವು 2 ದೈಹಿಕ ಸಾಮರ್ಥ್ಯ ಪರೀಕ್ಷೆ. ಟೋಟಲ್ ಬಂದುಬಿಟ್ಟು 8 ಅಷ್ಟು ಸೇರಿಸಿ ಕೊಟ್ಟಿದ್ದಾರೆ. ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ನಡೆಸುವ ತಿಂಗಳುಗಳು ಯಾವ್ಯಾವು? ದೈಹಿಕ ಸಾಮರ್ಥ್ಯ ಯಾವ್ಯಾವ ತಿಂಗಳು ಮಾಡ್ತೀವಿ ಅಂದರೆ ಜೂನ್ ಫಸ್ಟ್ ಸ್ಟಾರ್ಟ್ ಆದಾಗೆ, ಮತ್ತು SA2 ಮುಗಿದ ಮೇಲೆ ಏನು ಮಾಡ್ತೀವಿ ಜನವರಿಯಲ್ಲಿ, ತಿರ್ಗಿ SA2 ಬರ್ತದಲ್ಲ ಆ ಟೈಮಲ್ಲಿ ನಾವು 2ನೇ ಪರೀಕ್ಷೆಯನ್ನು ಮಾಡ್ತೀವಿ. 3ನೇ ರೂಪಣಾತ್ಮಕ ಪರೀಕ್ಷೆಯಲ್ಲಿ ನಡೆಸುವ ತಿಂಗಳು ಮತ್ತು ಯಾವ ಚಟುವಟಿಕೆ ನಡೆಸ್ತದೆ? 3ನೇದು ಯಾವಾಗ ನಡೆಸ್ತೀವಿ ನಾವು? 3ನೇದು ಡಿಸೆಂಬರ್ ನಡೆಸ್ತೀವಿ. ಯಾವ ಗೇಮ್ಸು ಆಡಿಸ್ತೀವಿ ಅಂದರೆ ಮೇಲಾಟ ಆಡಿಸ್ತೀವಿ ಅಂದರೆ ಅಥ್ಲೆಟಿಕ್ಸ್ ಆಡಿಸ್ತೀವಿ. CCE ಎಂಬುದು ಅಂದರೆ ಏನು ಅಂದರೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಕನ್ನಡದಾಗ ಆಗ್ತೈತಿ. ಇಂಗ್ಲೀಷಲ್ಲಿ ಕಂಟಿನ್ಯೂಯಸ್ ಕಾಂಪ್ರೇಟಿವ್ ಇವ್ಯಾಲ್ಯೂಯೇಷನ್. ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್. ಒಂದು ರೂಪಣಾತ್ಮಕ ಮೌಲ್ಯಮಾಪನವನ್ನು ಎಷ್ಟು ಅಂಶಗಳಿಗೆ ನಡೆಸ್ತೀವಿ ಅಂದರೆ 2 ಕೋಶಗಳಿಗೆ 10 ಅಂಶಗಳಿಗೆ ನಡೆಸ್ತೀವಿ. ಪ್ರತಿ ವಿದ್ಯಾರ್ಥಿಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು 10 ಅಂಶಗಳು ಕಡ್ಡಾಯವಾಗಿ ಈ 3 ಪರೀಕ್ಷೆಗಳನ್ನು ಮಾಡಬೇಕು. ಯಾವ್ಯಾವು ಅಂದರೆ ಬಲ, ವೇಗ, ಕಷ್ಟ ಸಹಿಷ್ಣುತೆ. ಪ್ರತಿ ದೈಹಿಕ ಒಂದು ಸಾಮರ್ಥ್ಯ ಪರೀಕ್ಷೆಯನ್ನು 10 ಅಂಶಗಳಿಗೆ ಕಡ್ಡಾಯವಾಗಿ 3 ಒಂದು ಅಂಶಗಳನ್ನು ಮಾಡ್ತೀವಿ ಅಂದರೆ ವೇಗ, ಬಲ, ಕಷ್ಟ ಸಹಿಷ್ಣುತೆ. ಸಂಕಲನಾತ್ಮಕ ಪರೀಕ್ಷೆಗೆ ಒಂದು ಪ್ರಶ್ನೆ ಪತ್ರಿಕೆ ರಚನೆ ಮಾಡಲು ಅನುಸರಿಸಬೇಕಾದಂಥ ಒಟ್ಟು ಹಂತಗಳೆಷ್ಟು? 8 ಹಂತಗಳನ್ನು ಮಾಡಬೇಕು. 1959ರಲ್ಲಿ ಭಾರತ ಸರ್ಕಾರವು ರಾಷ್ಟ್ರೀಯ ದೈಹಿಕ ದಾಢ್ಯತೆ ಆಂದೋಲನವನ್ನು NPEPT ಈ ಶಿಕ್ಷಣ ಸಹಯೋಗದೊಂದಿಗೆ ಏನು ಮಾಡಿದೆ ಸಹಯೋಗ ಹೊಂದಿದೆ ಅಂದರೆ ಗ್ವಾಲಿಯರ್ನ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ದೈಹಿಕ ಶಿಕ್ಷಣ ಕಾಲೇಜು. ಸಂಕಲನಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ರಚನೆಯಲ್ಲಿ ಉದ್ದಿಷ್ಟಾಧಾರಿತ ಒಂದು ಜ್ಞಾನಕ್ಕೆ ನಿಗದಿಪಡಿಸಿರುವಂತಹ ಶೇಕಡಾವಾರು ಎಷ್ಟಂದರೆ ಅದಕ್ಕೆ 35% ಕೊಟ್ಟಿದ್ದೀವಿ. ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ರಚನೆಯಲ್ಲಿ ಕಠಿಣತೆಯ ಮಟ್ಟ ಆಧರಿಸಿ ಸಾಧಾರಣಕ್ಕೆ ಎಷ್ಟು ಕೊಟ್ಟಿವಿ ಅಂದರೆ 47.5% ಕೊಟ್ಟಿದ್ದೀವಿ. ಸುಲಭಕ್ಕೆ ಎಷ್ಟು ಕೊಟ್ಟಿದ್ದೀವಿ ಹಾಗಾದರೆ ಅಂದರೆ 37.5. ಜ್ಞಾನಕ್ಕೆ ಎಷ್ಟು 35%. ಕಠಿಣಕ್ಕೆ ಎಷ್ಟು ಕೊಟ್ಟಿವಿ 47%, 47.5%. ಸುಲಭಕ್ಕೆ 37.5. ಒಬ್ಬ ವಿದ್ಯಾರ್ಥಿ ಒಂದು ಸಂಕಲನಾತ್ಮಕ ಪರೀಕ್ಷೆಯಲ್ಲಿ 20 ಅಂಶಗಳಿಗೆ 15 ಅಂಕಗಳು ಪಡೆದಾಗ ಅವನಿಗೆ ಯಾವ ಶ್ರೇಣಿ ನೀಡ್ತೀರಿ ನೀವು ಅಂದರೆ ಎ ಶ್ರೇಣಿಯನ್ನು ನೀಡ್ತೀವಿ. ಎ ಶ್ರೇಣಿ ಎಷ್ಟಿದೆ ನೋಡಿರಿ, 90ರಿಂದ 100 ಪಡೆದರೆ ಅವರಿಗೆ A+, 89ರಿಂದ 70 ಪಡೆದರೆ ಅವರಿಗೆ A ಕೊಡ್ತೀವಿ. ಹಾಗಾದರೆ ಇದು ಯಾವ ಕೊಡ್ತಿದ್ರೆ ಇಲ್ಲಿ A ಕೊಡ್ತೀವಿ. ಇಷ್ಟೇನಾಯಿತು ಈ ಒಂದು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತಹ ಒಂದು ಲೆಸನ್ ಆಗಿರ್ತೈತಿ. ಮುಂದಿನ ತರಗತಿಯಲ್ಲಿ ಮುಂದಿನ ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.